ಒಂದು ಸ್ಟ್ಯಾಚ್ಯೂದಲ್ಲಿ ಕೆತ್ತಿ ಅದನ್ನ ರೀಕ್ರಿಯೇಟ್ ಮಾಡಕ್ ನೋಡಿದ್ದಾರೆ. ಈ ಸ್ಥಳದಲ್ಲಿ ಒಂದು ಬಕಾಸುರ ಅನ್ನೋ ಒಂದು ಹಸುರ ಇರ್ತಾನೆ. ಸ್ಟಾರ್ಟ್ ಮಾಡಿದ್ರು ಒಂದು 20 to 30 years ಬೇಕಾಯ್ತು ಇದು ಕಂಪ್ಲೀಟ್ ಕೇವ್ ರೆಡಿ ಆಗೋಕೆ. Welcome to back to our channel. Say your love. Welcome to one of the trending and one of the best one-day trip destination from Bangalore, the mysterious ಕೈಲಾಸಗಿರಿ ಕೇವ್ ಟೆಂಪಲ್. ಹೊಸಕೋಟೆಯಲ್ಲಿರೋ ಕಾಟೇರಮ್ಮ ಟೆಂಪಲ್ ವಿಸಿಟ್ ಮಾಡಿದ ತಕ್ಷಣ ನಾವು ಹೊರಟಿದ್ದು ಈ ಕೈಲಾಸಗಿರಿ ಕೇವ್ ಟೆಂಪಲ್ಗೆ. ಈ ನ್ಯೂಲಿ ಮೇಡ್ ಕೇವ್ಗೆ ತುಂಬಾ ಹಳೆಯ ಇತಿಹಾಸ ಇದೆ. ನಾರ್ಮಲಿ ಕೇವ್ಸ್ ಎಲ್ಲ ನೇಚರ್ ಮೇಡ್ ಆಗಿರುತ್ತೆ, ಬಟ್ ಈ ಸ್ಪೆಸಿಫಿಕ್ ಕೇವ್ ಇಸ್ ಅ ಮ್ಯಾನ್ ಮೇಡ್. ಈ ಕೇವ್ನ ಯಾರು ಮಾಡಿದ್ರು, ಹೇಗ್ ಮಾಡಿದ್ರು, ಯಾವಾಗಿಂದ ಸ್ಟಾರ್ಟ್ ಆಯ್ತು, ಈ ಕೇವ್ ಕಂಪ್ಲೀಟ್ ಆಗಿ ಎಷ್ಟು ವರ್ಷ ಬೇಕಾಯ್ತು, ಈ ಎಲ್ಲ ಡೀಟೇಲ್ಸ್ನ ಮುಂದೆ ತಿಳ್ಕೊಳ್ಳೋಣ. ಈ ಕೇವ್ ಟೆಂಪಲ್ ಬೆಂಗಳೂರು ಸಿಟಿ ಸೆಂಟರ್ ಇಂದ 85 to 90 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ದ ರೋಡ್ಸ್ ಆರ್ ಆಲ್ಸೋ ಡಿಸೆಂಟ್ ಎಕ್ಸೆಪ್ಟ್ ದಿಸ್ ಒನ್. ಲಾಸ್ಟ್ 4 to 5 ಕಿಲೋಮೀಟರ್ಸ್ ಮಾತ್ರ ಈ ರೀತಿಯಾಗಿದೆ. ಸೊ ಅಪ್ರಾಕ್ಸಿಮೇಟ್ 1.5 to 2 hours ಅಲ್ಲಿ ಬೆಂಗಳೂರು ಸಿಟಿ ಸೆಂಟರ್ ಇಂದ ಈ ಪ್ಲೇಸ್ ನ ರೀಚ್ ಆಗಬಹುದು. ಅರಣ್ಯ ಮತ್ತು ಬೆಟ್ಟ ಗುಡ್ಡಗಳ ನಡುವೆ ಇರುವ ಈ ಮ್ಯಾನ್ ಮೇಡ್ ಕೇವ್ನ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ. ಜಸ್ಟ್ ಎಂಟ್ರಿ ಆದ್ವಿ ನಾವು ಕೈಲಾಸಗಿರಿ ಕ್ಷೇತ್ರಕ್ಕೆ. ಇಲ್ಲೇ ಪಾರ್ಕಿಂಗ್ ಏರಿಯಾ ಇದೆ. Hello friends. Welcome to back to our channel. Say your love. ಸೊ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ನಾವು ಕಾಟೇರಮ್ಮ ದೇವಸ್ಥಾನದಿಂದ ಇವಾಗ ಇಲ್ಲಿ ಕೈಲಾಸಗಿರಿ ಕ್ಷೇತ್ರಕ್ಕೆ ಬಂದಿದೀವಿ. ಕೇವ್ ಟೆಂಪಲ್ ಇದೆಯಲ್ಲ ಅದು. ಸೊ ಇವಾಗ ಜಸ್ಟ್ ರೀಚ್ ಆದ್ವಿ. ಟೈಮ್ ಇವಾಗ ಆಲ್ರೆಡಿ 12:30 ಆಗಿದೆ. ಜನ ಜಾಸ್ತಿ ಇರಲ್ಲ ಅನ್ಕೊಂಡ್ರೆ ನೋಡಿ, ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಬಂದಿದ್ದಾರೆ. ತುಂಬಾನೇ ಕಾರ್ಸ್ ಬೈಕ್ಸ್ ಎಲ್ಲ ನೋಡ್ಬೇಕು. ಇಲ್ಲಿ ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಅಲ್ಲಿ ಮುಂದ್ಗಡೆ ಸ್ಟೆಪ್ಸ್ ಇದಾವೆ, ಅಲ್ಲಿ ಹೋಗ್ಬೇಕು. ಇವಾಗ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆಗಬೇಕು. ಸೊ ಇಲ್ಲಿ ದೊಡ್ಡ ಬಂಡೆಗಳ ನಡುವೆ ಒಂದು ಮ್ಯಾನ್ ಮೇಡ್ ಕೇವ್ ಮಾಡಿದ್ದಾರೆ. ರಿಯಲ್ ಕೇವ್ ಥರನೇ ಫೀಲ್ ಕೊಡುತ್ತೆ ನಮಗೆ. ಆಮೇಲೆ ಇಲ್ಲಿ ಒಳಗಡೆ ಬಂದ ತಕ್ಷಣ ತುಂಬಾನೇ ತಂಪಿದೆ. ಸ್ಟಾರ್ಟಿಂಗ್ ಇಲ್ಲೇ ಎಂಟ್ರಿ ಬಂದ ತಕ್ಷಣ ಗಿರಿಜಾ ಕಲ್ಯಾಣ ಏನಾಗಿತ್ತಲ್ವಾ, ಗಿರಿಜಾ ಕಲ್ಯಾಣ ಅಂದ್ರೆ ಶಿವ ಪಾರ್ವತಿ ವಿವಾಹ ಏನಾಗಿತ್ತಲ್ಲ, ಅದನ್ನೇ ಒಂದು ಸ್ಟ್ಯಾಚ್ಯೂದಲ್ಲಿ ಕೆತ್ತಿ ಅದನ್ನೇ ರೀಕ್ರಿಯೇಟ್ ಮಾಡಕ್ ನೋಡಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರುವಂಗೆ ಪಾರ್ವತಿ ಸತಿ 2ನೇ ಜನ್ಮ. ಸೊ ಆ ಜನ್ಮದಲ್ಲಿ ಏನ್ ವಿವಾಹವಾಗಿತ್ತಲ್ಲ ಅದನ್ನ ಜಸ್ಟ್ ಒಂದು ಸ್ಯಾಂಪಲ್ ರೀಕ್ರಿಯೇಟ್ ಮಾಡಿ ಈ ಸ್ಟೋನ್ ಮೇಲೆ ಹಾಕಿದ್ದಾರೆ. ಈ ಪ್ಲೇಸ್ ತುಂಬಾ ಎಕೋ ಆಗುತ್ತೆ ಆಸ್ ಯೂಶುವಲ್, ಬಿಕಾಸ್ ಕೇವ್ ಇರೋದ್ರಿಂದ. ಬೋರ್ಡ್ ಇದೆ ಬಟ್ ಯಾರು ಕಾಪಾಡಲ್ಲ. ಮ್ಯಾನ್ ಮೇಡ್ ಕೇವ್ ನೋಡ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ಆಗಿದ್ದು 1990s ಅಲ್ಲಿ. ಸೊ ಟು ಬಿ ಪ್ರಿಸೈಸ್ 94 ಅಲ್ಲಿ. ಇಲ್ಲಿ ಇದು ಆಕ್ಚುಲಿ ಚಿಂತಾಮಣಿಲಿ ಬರುತ್ತೆ. ಸೊ ಚಿಂತಾಮಣಿ ಪ್ಲೇಸ್ ಅಲ್ಲಿರೋ ಜನರಿಗೆ ಆಕ್ಚುಲಿ ಅವಾಗ ನೀರಿನ ಕೊರತೆ ತುಂಬಾ ಇತ್ತು. ಸೊ ಇಲ್ಲಿ ಶಾಸಕರಾಗಿದ್ದ ಚೌಡಾರೆಡ್ಡಿ ಅಂತ ಶಾಸಕರಾಗಿದ್ರು. ಸೊ ಅವರು ತಮ್ಮ ಓನ್ ಬಜೆಟ್ ಅಲ್ಲಿ, ನಾಟ್ ಫ್ರಮ್ ಗವರ್ಮೆಂಟ್, ತಮ್ಮ ಓನ್ ಬಜೆಟ್ ಅಲ್ಲಿ ಇಲ್ಲಿ ಒಂದು ಕೆರೆನ ತಗೊಂಡ್ಬಂದ್ರು. ನದಿ ಹಾಕಿ ಕೆರೆನ ಸ್ಥಾಪಿಸಿದ್ರು. ಸೊ ಕೆರೆ ಬಂದಾಗ ಅದನ್ನ ಗಂಗಾ ಫಾರ್ಮ್ ಅಂತ ತಿಳ್ಕೊಂಡು, ಗಂಗಾ ಇದ್ರೆ ಇಲ್ಲಿ ಶಿವ ಇರ್ಲೇಬೇಕು ಅಂತ ಈ ಕೆರೆಯಿಂದ ಆಲ್ಮೋಸ್ಟ್ ಒಂದು ವಿತಿನ್ 500 ಮೀಟರ್ ಅಲ್ಲೇ ಈ ಕೇವ್ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇನಿಷಿಯಲಿ ಕೇವ್ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಆದಾಗ ಜಸ್ಟ್ ಒಂದು ಸ್ಮಾಲ್ ಶಿವಲಿಂಗನ ಇಟ್ಟು ಈ ಕೇವ್ ನ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 20 to 30 years ಬೇಕಾಯ್ತು ಇದು ಕಂಪ್ಲೀಟ್ ಕೇವ್ ರೆಡಿ ಆಗೋಕೆ. ಸೊ ಐ ಥಿಂಕ್ ಒಂದು ಪಾಸ್ಟ್ 5 to 10 years ಇಂದ ಈ ಕೇವ್ ಜನರಿಗೆ ಅಕ್ಸೆಸಿಬಲ್ ಇದೆ. ಈಗ ಇಮ್ಯಾಜಿನ್ ಮಾಡಿ, ಜಸ್ಟ್ ಈ ಒಂದು ಕೇವ್, ಈ ಸ್ಮಾಲ್ ಕೇವ್ ಅನ್ಬೋದಿದೆ. ಈ ಸ್ಮಾಲ್ ಕೇವ್ ಮಾಡಕ್ಕೆ 20 to 30 years ಬೇಕಂದ್ರೆ ನಮ್ದು ಅಜಂತ ಎಲ್ಲೋರ ಕೇವ್ ಅದು ಇನ್ನು ದೊಡ್ಡ ಕೇವ್. ಅದು ಎಷ್ಟು ವರ್ಷ ಆಗಿತ್ತು, ಏನು, ಯಾರು ನಿರ್ಮಾಣ ಮಾಡಿದ್ರು, ಹೆಂಗಾಯ್ತು. ಈ
ಇಲ್ಲಿ ಕೈಲಾಸಗಿರಿ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಪ್ರತಿದಿನ ಅನ್ನದಾನ ಸೇವೆನೂ ನಡೆಯುತ್ತೆ. ಅಲ್ಲಿ ಕೆಳಗಡೆ ನಾವು ಕಾರ್ ಪಾರ್ಕ್ ಫಸ್ಟ್ ಏನ್ ಮಾಡಿದ್ವಲ್ಲ ಅಲ್ಲಿ ಇದೆ. ಸೊ 12:30 3:30ವರೆಗೂ ಅನ್ನದಾನ ಇರುತ್ತೆ. ಸೊ ಇಲ್ಲಿ ಬಂದು ಭಕ್ತರೆಲ್ಲ ಅಲ್ಲಿ ಊಟ ಮಾಡ್ಕೊಂಡು ಹೋಗಬಹುದು. ಈ ಸ್ಥಳದಲ್ಲಿ ಒಂದು ಪೌರಾಣಿಕ ಕಥೆನೂ ಲಿಂಕ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿ ಈ ಬೆಟ್ಟದ ಹತ್ರ ಎಲ್ಲ ವಾಸ ಆಗಿದ್ರು ಅನ್ನೋ ನಂಬಿಕೆ ಇದೆ. ಸೊ ಅದ್ರ ಪ್ರಕಾರ ಹೋದ್ರೆ ಈ ಸ್ಥಳದಲ್ಲಿ ಒಂದು ಬಕಾಸುರ ಅನ್ನೋ ಒಂದು ಅಸುರ ಇರ್ತಾನೆ. ಸೊ ಅವನು ಅಲ್ಲಿನ ಸ್ಥಳೀಯ ಜನರಿಗೆ ತುಂಬಾ ತೊಂದರೆ ಕೊಡ್ತಿರ್ತಾನೆ. ಅದನ್ನೆಲ್ಲ ಹೋಗ್ಲಾಡ್ಸಕ್ಕೆ ಭೀಮ ಬಕಾಸುರನನ್ನ ಸಂಹರಿಸಿದ್ದು ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಭೀಮ ಬಕಾಸುರ ಬೆಟ್ಟ ಅಂತಾನು ಕರೀತಾರೆ ಈ ಕೈಲಾಸಗಿರಿ ಪರ್ವತವನ್ನ. ಇಲ್ಲಿಂದ ಹೊರಗೆ ಬಂದಾಗ ನಾವು 2 ರೀತಿ ವಿಚಾರ ಕೇಳಿದ್ವಿ. ಕೆಲವೊಬ್ರು ಅಂತ ಇದ್ರು ಇಂಥ ಪ್ಲೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ. ಇನ್ ಕೆಲವೊಬ್ರು ಅಂತ ಇದ್ರು ಇಂಥ ಚೆನ್ನಾಗಿರೋ ನ್ಯಾಚುರಲ್ ಪ್ಲೇಸ್ ಅಲ್ಲಿ ಈ ರೀತಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಅಟ್ ದೇರ್ ಓನ್ ಪ್ಲೇಸ್. ಇಲ್ಲಿ ಮತ್ತೆ ಮುಂದೆ ಒಂದು ದೇವಸ್ಥಾನ ಇದೆ ಅಂತೆ, ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ದೇವಸ್ಥಾನಕ್ಕೆ ದಾರಿ ಅಂತ ಹಾಕಿದ್ದಾರೆ. ನಾವೆಲ್ಲ ಹೋಗ್ತಾ ಇಲ್ಲ ಆ ಕಡೆಗೆ. ಕೆಳಗಡೆ ಇಳ್ಕೊಂಡು ಕಾರ್ ತಗೊಂಡು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಸೊ ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಅನ್ನದಾನಕ್ಕೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು. ನಾವು ಕೊಟ್ಟಿದ್ದಕ್ಕೆ ಇದು ಎಲ್ರಿಗೂ ಕೊಡ್ತಿದ್ದಾರೆ. ಇಲ್ಲಿ ಇದ್ರದ್ದು ಏನೇನಿದೆ ಕೈಲಾಸಗಿರಿ ಕೇವ್ ಟೆಂಪಲ್ದು ಅದನ್ನ ಒಂದು ಬ್ಲೂ ಪ್ರಿಂಟ್ ತರ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ನಮ್ಮ ಬ್ಲಾಗ್. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವೇನಾದ್ರೂ ಬೆಂಗಳೂರಿಂದ 1 ಡೇ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ ವಿತಿನ್ 70 to 80 ಕಿಲೋಮೀಟರ್ಸ್ ಅಲ್ಲಿ ಇದು ಒಂದು ಗುಡ್ ಪ್ಲೇಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ ಓವರ್ ಆಲ್ ಎಲ್ಲ. ಸೊ ಲೆಟ್ಸ್ ಸ್ಪೆಂಡ್ ಅಪ್ ಹಿಯರ್. See you in the next vlog. Bye. Hello friends, welcome to back to our channel Priya Vlog. ನಿನ್ ಮುಖಾನ ಕಾಣತ್ತಿಲ್ಲ ಅಲ್ಲಿ ನೋಡು. Hello, Dinas Alka.